ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕೃಷ್ಣನಗರಿ ದ್ವಾರಕಾದ ಹುಡುಕಾಟಕ್ಕೆ ಮುಂದಾಗಿದೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ. ಈ ಮೊದಲು ಕೂಡ ಈ ಶೋಧವನ್ನ ನಡೆಸಿತ್ತು. ಈಗ ಮತ್ತೊಮ್ಮೆ ಅರಬ್ಬಿ ಸಮುದ್ರಕ್ಕೆ ಧುಮುಕಿ ದ್ವಾರಕಾದ ಅನ್ವೇಷಣೆಗೆ ಮುಂದಾಗಿದೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ. ಹಾಗಿದ್ರೆ ಏನಿದ್ರ ಕಂಪ್ಲೀಟ್ ಡೀಟೇಲ್ಸ್ ಅಂತ ಇಲ್ಲಿದೆ ನೋಡಿ. ಶ್ರೀಕೃಷ್ಣನ ಕರ್ಮಭೂಮಿಯಾದ ದ್ವಾರಕಾದ 4000 ವರ್ಷಗಳ ರಹಸ್ಯವನ್ನ ತಿಳಿದುಕೊಳ್ಳಲು ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ತಂಡ ಈಗ ಅರಬ್ಬಿ ಸಮುದ್ರದ ದ್ವಾರಕಾ ಕರಾವಳಿಯಲ್ಲಿ 2ನೇ ಬಾರಿಗೆ ಧುಮುಕಿದೆ. ಈ ಹಿಂದೆ ಕೂಡ ಶೋಧ ನಡೆಸಿದ ವೇಳೆ ಸುಮಾರು 500 ಮೀಟರ್ನಷ್ಟು ಉದ್ದದ ಗೋಡೆ ಪತ್ತೆಯಾಗಿತ್ತು. ಇದು ಕ್ರಿಸ್ತ ಪೂರ್ವ ಕಾಲದ್ದು ಎಂದು ಇಲಾಖೆ ಅಭಿಪ್ರಾಯಪಟ್ಟಿದ್ದು. ಸುಮಾರು 2 ದಶಕಗಳ ಹಿಂದೆ ಕೂಡ ಈ ರೀತಿಯ ಮೈ ಜುಮ್ಮೆನಿಸುವ ಸಾಹಸಕ್ಕೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮುಂದಾಗಿತ್ತು. ಈಗಲೂ ಕೂಡ ಇಲಾಖೆಯ ಆಳ ಸಮುದ್ರದ ಮುಳುಗು ಈಜು ತಜ್ಞರ ತಂಡ ಮತ್ತೊಮ್ಮೆ ಅರಬ್ಬಿ ಸಮುದ್ರದ ಗುಜರಾತ್ ಕರಾವಳಿಯ ಸಮುದ್ರಕ್ಕೆ ಧುಮುಕಿದೆ. ಇನ್ನು ಈಗ ಈ ರೀತಿಯ ಸಾಹಸ ಮಾಡಲು ಕಾರಣ ಏನು ಅಂತ ನೋಡೋದಾದ್ರೆ, ಸುಮಾರು 4000 ವರ್ಷಗಳ ಹಳೆಯ ಯೋಜಿತ ನಗರವೆಂದೇ ಪುರಾಣದಲ್ಲಿ ಉಲ್ಲೇಖವಾಗಿರುವ ದ್ವಾರಕಾ ನಗರದ ಶ್ರೀಮಂತಿಕೆ ಮತ್ತು ನೀರೊಳಗೆ ಇತಿಹಾಸವಾಗಿರುವ ಭಾರತದ ಭವ್ಯ ಪುರಾಣದ ಪರಂಪರೆಯನ್ನ ತಿಳಿಸುವುದು, ಸಂರಕ್ಷಿಸುವುದಾಗಿದೆ. 1979-80ರಲ್ಲಿ ಒಂದು ತಂಡ ಈ ಪ್ರಯತ್ನವನ್ನ ಮಾಡಿತ್ತು. ಇನ್ನು ಶ್ರೀಕೃಷ್ಣನ ಪ್ರಾಚೀನ ನಗರ ದ್ವಾರಕಾದ ಸಮುದ್ರ ಗರ್ಭದಲ್ಲಿ ಏನೇನು ಅಚ್ಚರಿ ಇದೆ, ಏನೇನು ರಹಸ್ಯಗಳನ್ನ ತುಂಬಿಕೊಂಡಿದೆ ಎನ್ನುವ ಮಹಾನ್ ಶೋಧ ಕಾರ್ಯಕ್ಕೆ ಎಎಸ್ಐ ಇಲಾಖೆ ಮುಂದಾಗಿದೆ. ಸುಮಾರು 2 ದಶಕಗಳ ಹಿಂದೆ ಸಮುದ್ರದ ಆಳಕ್ಕೆ ಇಳಿದಾಗ 560 ಮೀಟರ್ ಉದ್ದದ ಗೋಡೆ ಪತ್ತೆಯಾಗಿತ್ತು. ಶ್ರೀಕೃಷ್ಣನ ಕರ್ಮಭೂಮಿ ಎಂದೇ ಬಿಂಬಿತವಾಗಿರುವ ದ್ವಾರಕಾದ ಹಿಂದಿನ ಆಕರ್ಷಣೆ, ರಹಸ್ಯ ಏನು ಎನ್ನುವುದನ್ನ ತಿಳಿಯುವ ಉದ್ದೇಶದಿಂದ ಎಂಆರ್ ರಾವ್ ಅವರ ತಂಡ ಸಮುದ್ರದ ಆಳದಲ್ಲಿ ಶೋಧ ನಡೆಸಿತ್ತು. ಇನ್ನು ಪತ್ತೆಯಾದ ಗೋಡೆಗಳು ಕ್ರಿಸ್ತಪೂರ್ವ 1528ರಿಂದ 3000 ವರೆಗಿನ ಅವಧಿಯದ್ದು ಎಂದು ಅಧಿಕಾರಿಗಳು ತಿಳಿಸಿದರು. ದ್ವಾರಕಾ ಕರಾವಳಿಯ ಮತ್ತು ಓಖಾ ಕರಾವಳಿ ದ್ವೀಪದಿಂದ ಶೋಧ ಕಾರ್ಯ ಆರಂಭಗೊಂಡಿದೆ. ಈ ಭಾಗದ ಉತ್ಖನನ ಮತ್ತು ಅಧ್ಯಯನವನ್ನ 2005 ಮತ್ತು 2007ರ ನಡುವೆ ನಡೆಸಲಾಗಿತ್ತು. ಗುಜರಾತಿನ ಕಚ್ ಭಾಗದ ಪಂಚಕುಯಿ ಕರಾವಳಿ ಭಾಗದಲ್ಲಿ ದ್ವಾರಕಾ ನಗರ ಮುಳುಗಿದೆ ಎಂದು ನಂಬಲಾಗಿದೆ. ಹಾಗಾಗಿ ದ್ವಾರಕೆಯ ಬೆನ್ನತ್ತಿ ಪುರಾತತ್ವ ಇಲಾಖೆಯು ಉತ್ಖನನ ಮಾಡಿದ್ರು. ಇಲಾಖೆಯ ಅಂಡರ್ ವಾಟರ್ ತಂಡ 1980ರ ದಶಕದಿಂದಲೂ ಸಮುದ್ರದ ಪುರಾತತ್ವ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. 5 ಸದಸ್ಯರ ತಂಡ ಈಗಾಗಲೇ ಫೆಬ್ರವರಿ 18ರಂದು ಸಮುದ್ರದ ಆಳಕ್ಕೆ ಇಳಿದಿದೆ. ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ಅವರ ನೇತೃತ್ವದಲ್ಲಿನ 5ರ ತಂಡದಲ್ಲಿ 3 ಮಹಿಳೆಯರಾದ ಅಪರಿಚಿತಾ ಶರ್ಮಾ, ಪೂನಂ ವಿಂದ್, ರಾಜಕುಮಾರಿ ಬರ್ಪಿನಾ ಇದ್ದಾರೆ. ದ್ವಾರಕಾ ನಗರವನ್ನು ಹಿಂದೂಗಳ 7 ಪವಿತ್ರ ನಗರಗಳಾದ ಅಯೋಧ್ಯ, ಮಥುರಾ, ಹರಿದ್ವಾರ, ವಾರಣಾಸಿ, ಕಾಂಚೀಪುರಂ, ಉಜ್ಜಯಿನಿ, ದ್ವಾರಕಾ 1 ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಮಥುರಾ ತೊರೆದ ನಂತರ ಶ್ರೀಕೃಷ್ಣ ದ್ವಾರಕಾ ನಗರವನ್ನು ನಿರ್ಮಿಸಿದ ಎನ್ನುವ ನಂಬಿಕೆ ಇದೆ. ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿದ ನಂತರ ಕಲಿಯುಗದ ಆರಂಭವಾಯಿತು ಎಂದು ಬಿಂಬಿತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 25, 2024ರಂದು ಸ್ಕೂಬಾ ಡೈವ್ ಮೂಲಕ ಸಮುದ್ರದಾಳಕ್ಕೆ ಹೋಗಿ ದ್ವಾರಕಾ ನಗರದ ದರ್ಶನವನ್ನ ಮಾಡಿದ್ರು. ಆಳ ಸಮುದ್ರದಲ್ಲಿ ದ್ವಾರಕೆಯನ್ನು ನೋಡಿ ವಿಕಸಿತ ಭಾರತದ ನನ್ನ ಸಂಕಲ್ಪ ಇನ್ನಷ್ಟು ಸುದೃಢಗೊಂಡಿದೆ ಎಂದು ಹೇಳಿದರು. ಶ್ರೀಕೃಷ್ಣ ನಿರ್ಮಿಸಿದ ದ್ವಾರಕಾ ನಗರ ಹಿಂದೂಗಳ ಪಾಲಿಗೆ ಬಹಳ ಪವಿತ್ರವಾದಂತಹ ಜಾಗ. ಇದರ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಾಕ್ಷಿಗಳನ್ನು ಸಂಗ್ರಹಿಸುವ ಎಎಸ್ಐ ಇಲಾಖೆಯ ಮಹಾನ್ ಶೋಧದ ಸಾಹಸಕ್ಕೆ ಶ್ರೀಕೃಷ್ಣನ ಅನುಗ್ರಹವೂ ಕೂಡ ಇರಲಿದೆ ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.
ನೋಡಿದ್ರಲ್ಲ, ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ದ್ವಾರಕದ ಅನ್ವೇಷಣೆಗೆ ಮುಂದಾಗಿದೆ. ಇನ್ನು ಶ್ರೀಕೃಷ್ಣ ನಿರ್ಮಿಸಿದಂತಹ ದ್ವಾರಕ ಹಿಂದೂಗಳ ಪವಿತ್ರವಾದಂತಹ ಸ್ಥಳವಾಗಿದೆ. ಇನ್ನು ಈ ಸ್ಥಳ ದೊರಕಿದ್ರೆ ಇಷ್ಟು ದಿನ ಪುರಾಣವಾಗಿದ್ದ ಶ್ರೀಕೃಷ್ಣನ ಜನ್ಮಸ್ಥಳ ಇನ್ಮುಂದೆ ಇತಿಹಾಸವಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.